ನಮಸ್ತೆ. ನನ್ನ ಹೆಸರು ಗುರು. ಇವತ್ತು ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಮಾತ್ರ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಉಳಿದಂತ ಹಣನ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿ ಹೆಚ್ಚಿಗೆ ಲಾಭ ಬರುತ್ತೆ ಅಂತ ಸಾಕಷ್ಟು ಜನ ಎಕ್ಸ್ಪರ್ಟ್ ಅಡ್ವೈಸ್ ನ ಕೊಡ್ತಾರೆ. ಕೇವಲ ಇನ್ಶೂರೆನ್ಸ್ ಆಗಿ ಬಳಸಿ ಇನ್ವೆಸ್ಟ್ಮೆಂಟ್ ಆಗಿ ಬಳಸಬೇಡಿ. ಇನ್ಶೂರೆನ್ಸ್ ಬೇರೆ, ಇನ್ವೆಸ್ಟ್ಮೆಂಟ್ ಬೇರೆ. ಹಾಗಾಗಿ ಇನ್ಶೂರೆನ್ಸ್ಗೋಸ್ಕರ ಬರೀ ಟರ್ಮ್ ಇನ್ಶೂರೆನ್ಸ್ ಮಾತ್ರ ಕೊಂಡ್ಕೊಳ್ಳಿ, ಉಳಿದ ದುಡ್ಡೆಲ್ಲ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ ಅಂತ ಹೇಳ್ತಾರೆ. ಎಸ್, ಈ ಮಾತನ್ನ ನಾನು ಒಪ್ತೀನಿ. ಯಾಕೆಂದ್ರೆ ಇನ್ಶೂರೆನ್ಸ್ ಯಾವತ್ತು ಪ್ರೊಟೆಕ್ಷನ್ ಕೊಡುತ್ತೆ, ಇನ್ವೆಸ್ಟ್ಮೆಂಟ್ಸ್ ರಿಟರ್ನ್ ಕೊಡುತ್ತೆ, ರೈಟ್? ಸೊ ಇಲ್ಲಿ ಬರೀ ಇನ್ಶೂರೆನ್ಸ್ ಅಷ್ಟೇ ಅಂತ ಬಂದಾಗ ಟರ್ಮ್ ಇನ್ಶೂರೆನ್ಸ್ ಅಷ್ಟೇ ಸಾಕ, ಮತ್ತೆ ಹೂಡಿಕೆ ಅಂತ ಬಂದಾಗ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕೋದೇ ಬೆಸ್ಟಾ, ಅದು ಬಿಟ್ರೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದೀನಿ. ಸೊ ಮೊದಲನೇದಾಗಿ ಏನಿದೆ, ಟರ್ಮ್ ಇನ್ಶೂರೆನ್ಸ್ ಏನಿದೆ, ಟರ್ಮ್ ಇನ್ಶೂರೆನ್ಸ್ ಮಾತ್ರ ಕೊಂಡ್ಕೊಳ್ಳಿ ಅನ್ನೋದು ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ, ರೈಟ್? ಸೊ ಟರ್ಮ್ ಇನ್ಶೂರೆನ್ಸ್ ನ ಯಾರೆಲ್ಲ ಕೊಂಡ್ಕೊಬಹುದು, ಹೇಗ್ ಕೊಂಡ್ಕೊಬಹುದು, ಎಲ್ರಿಗೂ ಇನ್ಶೂರೆನ್ಸ್ ಕವರೇಜ್ ಕೊಡ್ಲಿಕ್ಕೆ ಆಗತ್ತಾ? ಬನ್ನಿ ನೋಡೋಣ, ರೈಟ್? ಸೊ ಈ ವಿಡಿಯೋದಲ್ಲಿ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು, ಟರ್ಮ್ ಇನ್ಶೂರೆನ್ಸ್ ನ ಯಾರು ಕೊಂಡ್ಕೊಬಹುದು, ಟರ್ಮ್ ಇನ್ಶೂರೆನ್ಸ್ ನ ಕೊಂಡ್ಕೊಳ್ಳಿಕ್ಕೆ ರಿಕ್ವೈರ್ಮೆಂಟ್ ಏನಿದೆ, ಆ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡುವಂತ ಸಾಮರ್ಥ್ಯ ಎಲ್ಲರ ಹತ್ರನೂ ಇದೆಯಾ, ಆ ರೀತಿ ಇದ್ರೆ ಎಷ್ಟು ಇನ್ಶೂರೆನ್ಸ್ ನ ಕೊಂಡ್ಕೊಬಹುದು ಇವರು. ಸೊ ಇನ್ಶೂರೆನ್ಸ್ ನ ಕೊಂಡ್ಕೊಳ್ಳೋದ್ರ ಜೊತೆಲಿ ಬೇರೆ ಏನು ಕವರೇಜ್ ಸಿಗುತ್ತೆ ಅಥವಾ ಏನ್ ಲಾಭ ಆಗುತ್ತೆ ಅವ್ರಿಗೆ, ಅದಲ್ಲದೆ ಉಳಿದಂತ ಗೋಲ್ಸ್ ಏನಿದೆ, ಫೈನಾನ್ಷಿಯಲ್ ಗೋಲ್ಸ್ ನ ಅದನ್ನ ಹೇಗೆ ಫುಲ್ಫಿಲ್ ಮಾಡಬೇಕು, ಟರ್ಮ್ ಇನ್ಶೂರೆನ್ಸ್ ಹೇಗೆ ಫುಲ್ಫಿಲ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಟರ್ಮ್ ಇನ್ಶೂರೆನ್ಸ್ ಅಂತಂದ್ರೆ ಡೆಫಿನೇಷನ್ ಹೇಳೋ ಪ್ರಕಾರ, ಟರ್ಮ್ ಇನ್ಶೂರೆನ್ಸ್ ಇಸ್ ಎ ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ which offers financial coverage to the policyholder for a specific time period. In case of death of the insured individual during the policy term, the death benefit is paid by the company to the beneficiary. So term insurance ಅನ್ನೋದೊಂದು ಇನ್ಶೂರೆನ್ಸ್ ಪ್ರಾಡಕ್ಟ್. ಇದರಲ್ಲಿ ಫೈನಾನ್ಷಿಯಲ್ ಕವರೇಜ್ ನ ಪಾಲಿಸಿ ಹೋಲ್ಡರ್ ಕೊಡ್ತೀವಿ ಒಂದು ಸೆಲೆಕ್ಟೆಡ್ ಪೀರಿಯಡ್ಗೆ, ರೈಟ್? ಎಲ್ಲಿ ತನಕ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡಿರ್ತಾರೋ ಅಲ್ಲಿ ತನಕ ಕವರೇಜ್ ನ ಕೊಡ್ತೀವಿ. ಇನ್ ಕೇಸ್ ಆಫ್ ಡೆತ್, ಸೊ ಪಾಲಿಸಿ ಮಾಡಿಸಿರೋ ಟರ್ಮ್ ಇನ್ಶೂರೆನ್ಸ್ ತಗೊಂಡಿರೋಂಥವ್ರಿಗೆ ಏನಾದ್ರು ಡೆತ್ ಆದ್ರೆ ಅವರಿಗೆ ಡೆತ್ ಬೆನಿಫಿಟ್ ಅಂತ ಏನಿದೆಯಲ್ಲ, ಇನ್ಶೂರೆನ್ಸ್ ಕವರೇಜ್ ಅಮೌಂಟ್ ಏನಿದೆ ಅದನ್ನ ಬೆನಿಫಿಷಿಯರಿಗೆ ಪೇ ಮಾಡ್ತೀವಿ. ಸೊ ಇಲ್ಲಿ ಬೆನಿಫಿಷಿಯರಿ ಅಂತ ಬಂದ್ರೆ ನಾಮಿನಿ ಆರ್ ಮೇ ಬಿ ಅಸೈನೀಸ್ ಎಟ್ಸೆಟ್ರಾ. ಸೊ ನಾಮಿನಿ ಅಂತಂದ್ರೆ ಓನ್ ಲೀಗಲ್ ಏರ್ಸ್ ಇರ್ತಾರೆ. ಅಸೈನೀಸ್ ಅಂತ ಬಂದ್ರೆ ಸಾಕಷ್ಟು ಟರ್ಮ್ ಇನ್ಶೂರೆನ್ಸ್ ಪಾಲಿಸೀಸ್ ನ ಹೋಮ್ ಲೋನ್ಸ್ಗೆ ಅಥವಾ ಬೇರೆ ಲೋನ್ಸ್ಗೋಸ್ಕರ ಪ್ಲೆಡ್ಜ್ ಮಾಡಿ ಅಸೈನ್ಮೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಅಸೈನೀಸ್ ಅಂತ ಬಳಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಬಹಳ ಕ್ಲಿಯರ್ ಆಗಿ ಅರ್ಥ ಆಗುವಂಥದ್ದು ಈ ಡೆಫಿನೇಷನ್ ಅಲ್ಲಿ, ಇಟ್ಸ್ ಎ ಪ್ರೊಟೆಕ್ಷನ್ ಪ್ಲಾನ್. ಸೊ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಏನಿದೆ, ಫೈನಾನ್ಷಿಯಲ್ ಕವರೇಜ್ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೋಸ್ಕರ ಈ ಪಾಲಿಸಿ ಇದೆ. ಇದು ಯಾವುದೇ ರೀತಿಯಾದಂತ ಬೇರೆ ಗೋಲ್ಸ್ ಏನಿದೆ, ಫೈನಾನ್ಷಿಯಲ್ ಗೋಲ್ಸ್ ಆಗ್ಬೋದು, ನಿಮ್ಮ ಗುರಿಗಳೇನಿತ್ತು ಅಥವಾ ನಿಮ್ಮ ನೀಡ್ಸ್ ಏನಿತ್ತು ಅದನ್ನ ಫುಲ್ಫಿಲ್ ಮಾಡುವಂತ ಪ್ರಾಡಕ್ಟ್ ಅಲ್ಲ ಇದು. ಫೈನಾನ್ಷಿಯಲ್ ಕವರೇಜ್ ಅಷ್ಟೇ. ಡೆತ್ ಇಂದ ಆಗುವಂತ ಲಾಸ್ ಏನಿದೆ ಆ ಲಾಸ್ ನ ಪ್ರೊಟೆಕ್ಟ್ ಮಾಡುವಂತ ಪ್ರಾಡಕ್ಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್. ಸೊ ಡೆತ್ ಆಗಿಲ್ಲ ಅಂದ್ರೆ ಏನ್ ಬರುತ್ತೆ? ಎಸ್, ಪ್ಯೂರ್ ಟರ್ಮ್ ಪ್ಲಾನ್ ಅಲ್ಲಿ ಬರೋದಿಲ್ಲ. ಸೊ ರಿಟರ್ನ್ ಆಫ್ ಪ್ರೀಮಿಯಂ ಅಂತ ಇರೋ ಟರ್ಮ್ ಪ್ಲಾನ್ ಅಲ್ಲಿ ಬರುತ್ತೆ, ಅದು ಎರಡನೇ ವಿಷಯ, ರೈಟ್? ಸೊ ಇದ್ರ ಉದ್ದೇಶ ಏನು ಅಂತ ಗೊತ್ತಾಯ್ತು, ಫೈನಾನ್ಷಿಯಲ್ ಪ್ರಾಡಕ್ಟ್. ಸೊ ಇಲ್ಲಿ ನೋಡ್ಬೋದು ನೀವು, ಇಂಡಿಯಾದಲ್ಲಿ ಸುಮಾರು 143 ಕೋಟಿಯಷ್ಟು ಪಾಪ್ಯುಲೇಷನ್ ಇದೆ 2023 ಪ್ರಕಾರ. ಸೊ 143 ಕೋಟಿಯಷ್ಟು ಪಾಪ್ಯುಲೇಷನ್ ಇದ್ರೆ ಅದರಲ್ಲಿ 43 ಕೋಟಿ ಎಷ್ಟು? 43,10,53,833 ಅಪ್ರಾಕ್ಸಿಮೇಟ್ಲಿ 44 ಕೋಟಿನೇ ಅಂದ್ಕೊಳ್ಳಿ. ಪಾಪ್ಯುಲೇಷನ್ ಆರ್ ಅಂಡರ್ ಏಜ್ 18 ಇಯರ್ಸ್. ಇದೇನಿದು ಟರ್ಮ್ ಇನ್ಶೂರೆನ್ಸ್ ಅಂತ ಸ್ಟಾರ್ಟ್ ಮಾಡಿ ಪಾಪ್ಯುಲೇಷನ್ ಬಂದಿದ್ದೀರಾ ಅಂತ ಅನಿಸ್ತಿದ್ಯಾ? ಎಸ್, ಇದಕ್ಕೂ ಅದಕ್ಕೂ ಲಿಂಕ್ ಇದೆ. ಸೊ ಇಲ್ಲಿ 18 ವರ್ಷಕ್ಕಿಂತ ಕಡಿಮೆ ಇರುವಂತ ಏಜ್ ಬಂದು 43 ಲಕ್ಷದ ನಂಬರ್ ಬಂದು 43 ಕೋಟಿ 10 ಲಕ್ಷ ಇದೆ. ಸೊ 143 ಕೋಟಿ ಅಂತ ಪಾಪ್ಯುಲೇಷನ್ ಏನಿದೆ ಅದರಲ್ಲಿ 43 ಕೋಟಿಯಷ್ಟು ಮೈನಾರಿಟೀಸ್ ಇದೆ, ಮೈನರ್ ಏಜ್ ಅಲ್ಲಿ ಇದ್ದಾರೆ. ಮೈನಾರಿಟೀಸ್ ಅಲ್ಲ, ಕ್ಷಮಿಸಿ, ಮೈನರ್ ಏಜ್. ಸೊ 18 ವರ್ಷಕ್ಕಿಂತ ಕೆಳಪಟ್ಟಂತ ಅವರ ಸಂಖ್ಯೆ 43 ಕೋಟಿ 10 ಲಕ್ಷ ಇದೆ.
ಸೊ ಉಳಿದಿರೋ ಅಂತದ್ದು ಏನಿದೆ 90 ಕೋಟಿ ಮೇಲ್ಪಟ್ಟಂಥದ್ದು ಎಲ್ಲ ವಯಸ್ಕರು. ಸೊ 18 ವರ್ಷ ಮೇಲ್ಪಟ್ಟಂತರು. ಸೊ ಈ 90 ಕೋಟಿ ಅಥವಾ 93 ಕೋಟಿ ಏನಿದೆ ಇದು ವಯಸ್ಕರು. ಸೊ ಯೂಶುವಲ್ ಆಗಿ ಟರ್ಮ್ ಇನ್ಶೂರೆನ್ಸ್ಗೆ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಬಂದ್ರೆ ವಯಸ್ಕರು ಬೇಕಾಗ್ತಾರೆ, ರೈಟ್? ಸೊ ಇದರಲ್ಲೂ ಕೂಡ 149 ಮಿಲಿಯನ್ ಪರ್ಸನ್ಸ್ ಅಂದ್ರೆ ಆಲ್ಮೋಸ್ಟ್ 14ರಿಂದ 15 ಕೋಟಿಯಷ್ಟು ಜನ ಎಬೋ 60 ಇಯರ್ಸ್ 60 ವರ್ಷ ಮೇಲ್ಪಟ್ಟಂತ ಸೀನಿಯರ್ ಸಿಟಿಜನ್ಸ್ ಇದ್ದಾರೆ. ಸೊ ಇದು ಆಸ್ ಪರ್ ದ ರೆಕಾರ್ಡ್ ಜುಲೈ 2022. ಹಾಗೆ ಇದು ಏನ್ ಹೇಳುತ್ತೆ ಅಂತಂದ್ರೆ ಕಂಪ್ರೈಸಿಂಗ್ ಇರೋ 10.5% ಟೋಟಲ್ ಪಾಪ್ಯುಲೇಷನ್ ಏನಿತ್ತು ಅದರಲ್ಲಿ 10.5% ಅಷ್ಟು ಪಾಪ್ಯುಲೇಷನ್ ಜನ ಸೊ ಸೀನಿಯರ್ ಸಿಟಿಜನ್ಸ್ ಇದ್ದಾರೆ. ಬೈ 2050ಗೆ ಇದು ಹೆಚ್ಚಾಗತ್ತೆ. ಸೊ 347 ಮಿಲಿಯನ್ ಆಗ್ತದೆ. ಸೊ 14 crore ಇದ್ದಂಥದ್ದು 34 crores ಅಷ್ಟು ಜನ ಸೀನಿಯರ್ ಸಿಟಿಜನ್ಸ್ ಆಗ್ತಾರೆ ಅಂತ ಹೇಳ್ತಿದೆ. ಸೊ ವಿಲ್ ಡಬಲ್ ಟು 20.8% ವಿತ್ ದ ಅಬ್ಸಲ್ಯೂಟ್ ನಂಬರ್ ಅಟ್ 347 ಮಿಲಿಯನ್. ಸೊ ಇದು ಎಕನಾಮಿಕ್ ಟೈಮ್ಸ್ ಅಲ್ಲಿ ಬಂದಿರುವಂತಹ ರಿಪೋರ್ಟ್ಸ್ ರಿಸರ್ಚ್ ಪ್ರಕಾರ ಮತ್ತೆ ಪಾಪ್ಯುಲೇಷನ್ ಕೌಂಟ್ ಏನಿದೆ ಅದ್ರ ಪ್ರಕಾರ ತೆಗೆದಿರುವಂತ ರೆಕಾರ್ಡ್ಸ್, ಅದರ ಲಿಂಕ್ಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಫಾರ್ ಕನ್ಫರ್ಮೇಶನ್. ಸೊ ಇಲ್ಲಿ ಏನಪ್ಪಾ ವಿಶೇಷ ಅಂತಂದ್ರೆ ಈಗ ಇರುವಂತ 15 ಕೋಟಿ ಜನ ಸೀನಿಯರ್ ಸಿಟಿಜನ್ಸ್ ಯಾರಿದ್ದಾರೆ ಬೈ 2050 ಬರೋಷ್ಟ್ರೊಳಗೆ 35 ಕೋಟಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಡಬಲ್ ಆಗ್ತಿದ್ದಾರೆ. ಬೈ 2050 ಬರೋಷ್ಟ್ರೊಳಗೆ ಈ ಮಕ್ಕಳ ಏನಿದೆಯಲ್ಲ ನಂಬರು, ಆ ನಂಬರ್ನ ಸೀನಿಯರ್ ಸಿಟಿಜನ್ಸ್ ಪಾಸ್ ಮಾಡ್ತಾರೆ, ಕ್ರಾಸ್ ಮಾಡ್ತಾರೆ ಅಂತ ಆಲ್ಮೋಸ್ಟ್ ಬೈ 2050ಗೆ ಹೇಳ್ತಿದ್ದಾರೆ. ಇದು ರಿಪೋರ್ಟ್. ಇಲ್ಲಿ ಯೋಚನೆ ಮಾಡುವಂತ ವಿಷಯ ಏನು ಅಂತ ಬರೋಣ, ರೈಟ್? ಸೊ ಹಾಗಿದ್ರೆ ಟರ್ಮ್ ಇನ್ಶೂರೆನ್ಸ್ ನ ಯಾಕೆ ಬೈ ಮಾಡ್ತಾರೆ? ಮೇನ್ ಉದ್ದೇಶ ಪಾಲಿಸಿ ಪ್ರೀಮಿಯಂ ಏನಿದೆ ತುಂಬಾ ಕಡಿಮೆ ಅಂತ, ಚೀಪ್, ತುಂಬಾ ಕಡಿಮೆ ರೇಟ್ ಅಲ್ಲಿ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ ಅಂತ ಅಫ್ಕೋರ್ಸ್ ಒಪ್ಕೋಬೇಕಾದಂತ ವಿಷಯನೇ. ಸೊ ಇಲ್ಲಿ ಈ ಪ್ಲಾನ್ ಪ್ರಕಾರ ನೋಡೋದಾದ್ರೆ 18 ವರ್ಷ ವಯಸ್ಸವರೆಗೆ 1 ಕೋಟಿ ಇನ್ಶೂರೆನ್ಸ್ ಕವರೇಜ್ಗೆ ಸುಮಾರು 749 ರೂಪಾಯಿ ತಿಂಗಳಿಗೆ ಬರುತ್ತೆ. ಸಾಕಷ್ಟು ಕಡೆ ಹೇಳ್ತಾರೆ ಕೇವಲ 750 ರೂಪಾಯಿ ಪೇ ಮಾಡಿ 1 ಕೋಟಿ ಇನ್ಶೂರೆನ್ಸ್ ತಗೊಳ್ಳಿ, 500 ರೂಪಾಯಿ ಪೇ ಮಾಡಿ 1 ಕೋಟಿ ಇನ್ಶೂರೆನ್ಸ್ ತಗೊಳ್ಳಿ ಅಂತ. ಅದು ಯಂಗ್ಸ್ಟರ್ಸ್ ಯಾರಿದ್ದಾರೆ 18 ವರ್ಷ ಏನಿದೆ ಜಸ್ಟ್ ಮೇಜರ್ ಆಗಿರುವಂತವ್ರ ಏಜ್ಗೆ ಕ್ಯಾಲ್ಕುಲೇಷನ್ ಕೊಡುವಂಥದ್ದು. ಸೊ 750 ರೂಪಾಯಿಗೆ 1 ಕೋಟಿ ಇನ್ಶೂರೆನ್ಸ್ ಸಿಗುತ್ತಲ್ಲ ಅಂತ ಟರ್ಮ್ ಇನ್ಶೂರೆನ್ಸ್ ತಗೊಳ್ಬೇಕಾದ್ರೆ ಅದೇ ಯೋಚನೆ ಮಾಡಿ ನೋಡಿ, 18 ವರ್ಷಕ್ಕೇನೆ ಟರ್ಮ್ ಇನ್ಶೂರೆನ್ಸ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋದಾದ್ರೆ ಬಹಳ ಸಂತೋಷದ ವಿಷಯನೇ. ಯಾಕಂದ್ರೆ ನಮ್ಮಲ್ಲಿ ಇರೋಂತ ಇನ್ಶೂರೆನ್ಸ್ ಅವೇರ್ನೆಸ್ ಬಗ್ಗೆ ಯೋಚನೆ ಮಾಡ್ಬೇಕಾಗಿ ಬಂದ್ರೆ, ಸೊ ಈಗಲೂ ಕೂಡ ಪೆನೆಟ್ರೇಷನ್ ಆಫ್ ಇನ್ಶೂರೆನ್ಸ್ ರೀಚ್ ಆಗಿರುವಂತ ಸಂಖ್ಯೆ ಏನಿದೆ ತುಂಬಾ ಕಡಿಮೆ ಇದೆ. ಇವನ್ 20-25% ಕೂಡ ರೀಚ್ ಆಗಲಿಲ್ಲ. ಸೊ 18 ವರ್ಷಕ್ಕೆ ಟರ್ಮ್ ಇನ್ಶೂರೆನ್ಸ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ವೆಲ್ ಅಂಡ್ ಗುಡ್, ರೈಟ್? ಸೊ ಆಗಿದ್ರೆ ಟರ್ಮ್ ಇನ್ಶೂರೆನ್ಸ್ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಅಂತ ಬಂದಾಗ ಯಾರು ಅರ್ನ್ ಮಾಡ್ತಿರ್ತಾರೋ ಅವ್ರು ಹೆಚ್ಚಿಗೆ ಆ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ನೋಡ್ತಾರೆ. ಹಾಗೆ ಲಯಬಿಲಿಟೀಸ್ ಎಲ್ಲಿರುತ್ತೆ ಅಲ್ಲಿ ಹೆಚ್ಚಿಗೆ ನೋಡ್ತಾರೆ. ಹಾಗಿದ್ರೆ 18 ವರ್ಷದಿಂದ 25, 30, 35 ವರ್ಷ ಈ ಏಜ್ಗೆ ಬರ್ತಾರೆ ಅಂತಂದ್ರೆ ನೋಡ್ಬೋದು, ಅದೇ 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಕವರೇಜ್ 750 ರೂಪಾಯಿ ಸಿಗ್ತಿದ್ದಂತ ಪ್ರೀಮಿಯಮು ಈಗ 1940 ರೂಪಾಯಿ ಆಗುತ್ತೆ. 1940 ರೂಪಾಯಿಗೆ ಬಂದ್ರೆ ಆಲ್ಮೋಸ್ಟ್ ಮೋರ್ ದೆನ್ ಡಬಲ್ ಆಯ್ತು. ಸೊ ಏಜ್ ಜಾಸ್ತಿ ಆಗ್ತಾ ಇನ್ಶೂರೆನ್ಸ್ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಅಂತ ನಿಮ್ಗೂ ಗೊತ್ತು. ಈ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಕೂಡ ಡ್ರಾಸ್ಟಿಕ್ ಆಗಿ ಇನ್ಕ್ರೀಸ್ ಆಗಿದೆ. ಸೊ 18 ಇಯರ್ಸ್ ಬಂದ್ರೆ 1940, 35 ಇಯರ್ಸ್ ಬಂದ್ರೆ 1940, 18 ವರ್ಷಕ್ಕೆ 750, 35 ವರ್ಷಕ್ಕೆ 1940, 45 ವರ್ಷಕ್ಕೆ ಇನ್ನೂ ಹೆಚ್ಚು 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 ಹೀಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಪ್ರೀಮಿಯಂ ಚೀಪಾ? ಮತ್ತೆ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಮಾಡ್ಬೇಕಾದ್ರೆ ಬೇಕಾಗಿರುವಂತ ರಿಕ್ವೈರ್ಮೆಂಟ್ಸ್ ಏನು? ಸೊ ಎಲ್ಲರೂ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿನ ಬೈ ಮಾಡ್ಬೋದಾ? ಟರ್ಮ್ ಇನ್ಶೂರೆನ್ಸ್ ಮಾಡ್ಬೇಕಾದ್ರೆ ಬೇಕಾಗಿರುವಂತ ಮೂಲ ಡಾಕ್ಯುಮೆಂಟ್ಸ್ ಅಲ್ಲಿ KYC ಡಾಕ್ಯುಮೆಂಟ್ಸ್ ಅಂತೂ ಖಂಡಿತವಾಗ್ಲೂ ಬೇಕೇ ಬೇಕು. ಏಜ್ ಪ್ರೂಫು, ಡೇಟ್ ಆಫ್ ಬರ್ತ್ ಪ್ರೂಫು, ಅಡ್ರೆಸ್ ಪ್ರೂಫು, ಫೋಟೋ ಪ್ರೂಫ್ ಎಲ್ಲ ಸಿಗುತ್ತೆ. ಇದಲ್ಲದೆ ಬಹಳ ಅತ್ಯವಶ್ಯಕವಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಇನ್ಕಮ್ ಪ್ರೂಫ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ. ಸೊ ಎಲ್ರಿಗೂ ಗೊತ್ತಿದೆ ಈ ಪ್ರೀಮಿಯಮು ಟರ್ಮ್ ಇನ್ಶೂರೆನ್ಸ್ ಕಟ್ಟುವಂಥದ್ದು ಕಾಸ್ಟ್ ಟು ಕಾಸ್ಟ್ ಆಗಿರೋದ್ರಿಂದ, ಕಡಿಮೆ ಪ್ರೀಮಿಯಂ ಆಗಿರೋದ್ರಿಂದ ಅವರ ಆದಾಯದ ದಾಖಲೆ ಇಲ್ಲದೆ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿನ ಕೊಡೋದಿಲ್ಲ. ಸೊ ಉಳಿದಂತ KYC ಡಾಕ್ಯುಮೆಂಟ್ಸ್ ಎಲ್ಲರಲ್ಲೂ ಸಿಗುತ್ತೆ. ಫೋಟೋ ಪ್ರೂಫ್ ಸಿಗುತ್ತೆ, ಏಜ್ ಪ್ರೂಫ್ ಸಿಗುತ್ತೆ, ಅಡ್ರೆಸ್ ಪ್ರೂಫ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಇನ್ಕಮ್ ಪ್ರೂಫ್ಸ್ ಏನಿದೆ ಅದು ಎಲ್ರಿಗೂ ಸಿಗುತ್ತಾ?
ಸಿಗೋದಾದ್ರೆ ಯಾರ್ಯಾರು ಏನೇನ್ ಸಬ್ಮಿಟ್ ಮಾಡಬೇಕು ಬನ್ನಿ. ಸೊ ಇಲ್ಲಿ 2 ಕ್ಯಾಟಗರಿ ಇದೆ. ಒಂದು ಸ್ಯಾಲರಿಡ್ ಎಂಪ್ಲಾಯೀಸ್, ಗೌರ್ಮೆಂಟ್ ಎಂಪ್ಲಾಯೀಸ್ ಆಗ್ಬೋದು, ಪ್ರೈವೇಟ್ ಎಂಪ್ಲಾಯೀಸ್ ಆಗ್ಬೋದು, ಸ್ಯಾಲರಿಡ್ ಕ್ಲಾಸ್. ಇನ್ನು ಎರಡನೇದು ಸೆಲ್ಫ್ ಎಂಪ್ಲಾಯ್ಡ್ ಕ್ಲಾಸ್, ಬಿಸ್ನೆಸ್ ಕ್ಲಾಸ್ ಆಗ್ಬೋದು. ಸೊ ಇಂಡಿವಿಜುವಲ್ ಗೆ ಪ್ರೊಫೆಷನಲ್ಸ್ ಆಗಿರುವಂತದ್ದು, ಪ್ರಾಕ್ಟೀಸ್ ಮಾಡ್ತಿರೋಂಥವ್ರಿಗೆ 2 ಕ್ಯಾಟಗರಿ ಇದೆ. ಸೊ ಮೊದಲನೇದಾಗಿ ಫಸ್ಟ್ ಕ್ಯಾಟಗರಿಗೆ ಬಂದ್ರೆ ಸ್ಯಾಲರಿ ಕ್ಲಾಸ್ಗಾದ್ರೆ ನಿಮಗೆ ಸ್ಯಾಲರಿ ಪೇ ಮಾಡ್ತಿರುವಂತ ಪೇಮೆಂಟ್ ಏನಿದೆ ಅದರ ರೆಕಾರ್ಡ್ ಕೇಳ್ತಾರೆ. ಲೇಟೆಸ್ಟ್ ಫಾರ್ಮ್ 16 ಬೇಕು, ಬೋತ್ ಪಾರ್ಟ್ ಎ ಅಂಡ್ ಪಾರ್ಟ್ ಬಿ ಆಫ್ ಫಾರ್ಮ್ 16 ರಿಕ್ವೈರ್ಡ್. ಫಾರ್ಮ್ 16 ಅಂದ್ರೆ ಎಂಪ್ಲಾಯರ್ ಕಡೆಯಿಂದ ಕೊಡುವಂತ ಒಂದು ಸರ್ಟಿಫಿಕೇಟು. ಇದರಲ್ಲಿ ಆ CTC ರೆಕಾರ್ಡ್ ಏನಿದೆ, ಪೇಮೆಂಟ್ ರೆಕಾರ್ಡ್ಸ್ ಏನಿದೆ, ಬೇಸಿಕ್ ಎಷ್ಟು, ಡಿ ಎಷ್ಟು, ಅದರ ಬ್ರೇಕಪ್ ನ ಕೊಡ್ತಾರೆ. ಸೊ ಇದಕ್ಕೆ ಫಾರ್ಮ್ 16 ಅಂತ ಕೊಡ್ತಾರೆ. ಸೊ ವರ್ಷಕ್ಕೊಂದ್ಸಲ ಈ ಸರ್ಟಿಫಿಕೇಟ್ ನ ಎಂಪ್ಲಾಯಿಗೆ ಸಬ್ಮಿಟ್ ಕೊಡ್ತಾರೆ. ಸೊ ಇದು ಅವರ ಇನ್ಕಮ್ ಸ್ಟೇಟ್ಮೆಂಟ್. ಅದಲ್ಲದೆ ಲೇಟೆಸ್ಟ್ 6 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗತ್ತೆ. ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಸ್ಯಾಲರಿ ಬರುತ್ತಲ್ಲ ಎವ್ರಿ ಮಂತ್, ಅದು ಬ್ಯಾಂಕ್ಗೆ ಕ್ರೆಡಿಟ್ ಆಗ್ತಿರ್ಬೇಕು. ಅದು ಕೂಡ JPG PDF ಫಾರ್ಮೆಟ್ ಅಲ್ಲಿ ಇರಬೇಕು. ವರ್ಡ್ ಫಾರ್ಮೆಟ್ ಅಲ್ಲಿ ಅಥವಾ ಎಕ್ಸೆಲ್ ಫಾರ್ಮೆಟ್ ಅಲ್ಲಿ ಹಾಕೋದಿಲ್ಲ, ಕಾರಣ ಗೊತ್ತಿದೆ. ಹಾಗೆ ಲೇಟೆಸ್ಟ್ 3 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಶೋಯಿಂಗ್ ಸ್ಯಾಲರಿ ಕ್ರೆಡಿಟ್ ಅಂಡ್ ಲೇಟೆಸ್ಟ್ 3 ಮಂತ್ಸ್ ಸ್ಯಾಲರಿ ಸ್ಲಿಪ್ ಇನ್ JPG PDF ಫಾರ್ಮೆಟ್ ಓನ್ಲಿ. ಓಕೆ. ಸೊ ಎರಡನೇದು ಲೇಟೆಸ್ಟ್ 6 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಶೋಯಿಂಗ್, ಅಥವಾ ಮೂರನೇದು. ನಾಲ್ಕನೇದು ಲಾಸ್ಟ್ ಇಯರ್ ITR ಆಲ್ ಪೇಜಸ್, ಅಥವಾ ಐದನೇದು ಓನ್ಲಿ ಇಫ್ ಅಪ್ಲಿಕೆಂಟ್ ಇಸ್ ಎ ಫ್ರೆಶರ್ ಆರ್ ಹ್ಯಾಸ್ ರೀಸೆಂಟ್ಲಿ ಚೇಂಜ್ಡ್ ಜಾಬ್ಸ್ ದೆನ್ ಅಪಾಯಿಂಟ್ಮೆಂಟ್ ಲೆಟರ್ ವಿತ್ ದ ಲೇಟೆಸ್ಟ್ ಮಂತ್ ಸ್ಯಾಲರಿ ಸ್ಲಿಪ್ ಮೇ ಬಿ ಅಕ್ಸೆಪ್ಟೆಡ್. ಸೊ ಸ್ಯಾಲರಿ ಕ್ಲಾಸ್ ಅವ್ರಿಗೆ ಎಂಪ್ಲಾಯರ್ ಕಡೆಯಿಂದ ಪ್ರೂಫ್ ಸಿಗುತ್ತೆ. ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಬಿಸ್ನೆಸ್ ಕ್ಲಾಸ್ ಅವ್ರಿಗೆ ಎಲ್ಲಿಂದ ಬರುತ್ತೆ? ಎಸ್, ಅವ್ರಿಗೆ ಅಸೆಸ್ಮೆಂಟ್ ಮಾಡಬೇಕು. ಸೊ ಏನ್ ಇನ್ಕಮ್ ಬರ್ತಿದೆ ಅದನ್ನ ಅಸೆಸ್ ಮಾಡಿ ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡಬೇಕು. ITR ಫೈಲ್ ಮಾಡಿದ್ರೆ ಅಲಾಂಗ್ ವಿತ್ ಅ ಕಾಂಪಿಟೇಷನ್ ಆಫ್ ಇನ್ಕಮ್, ಏನ್ ಇನ್ಕಮ್ ಬರ್ತಿದೆ, ಖರ್ಚು ಎಷ್ಟು, ಲಾಭ ಎಷ್ಟು, ಟರ್ನ್ ಓವರ್ ಎಷ್ಟು, ಇದ್ರ ಎಲ್ಲಾನು ಅಸೆಸ್ಮೆಂಟ್ ಮಾಡಿರುವಂತದ್ದು ಆಲ್ ಪೇಜಸ್ ಆಫ್ ಲೇಟೆಸ್ಟ್ 2 years, ರೈಟ್? ಸೆಲ್ಫ್ ಎಂಪ್ಲಾಯ್ಡ್ಗೆ ಇದು ಕಂಪಲ್ಸರಿ. ಮತ್ತೆ ಆಡಿಟೆಡ್ ಬಿಸ್ನೆಸ್ ಫಾರ್ ಬಿಸ್ನೆಸ್ ಪೀಪಲ್ಗಾದ್ರೆ ಆಡಿಟೆಡ್ ಬಿಸ್ನೆಸ್ ಅಕೌಂಟ್ಸ್ ಫಾರ್ ಲೇಟೆಸ್ಟ್ 3 years ವಿತ್ ಶೇರ್ ಹೋಲ್ಡಿಂಗ್, ಪಾರ್ಟ್ನರ್ಶಿಪ್ ಆದ್ರೆ ಅಥವಾ ಇಂಡಿವಿಜುವಲ್ ಪ್ರೊಪ್ರೈಟರ್ಶಿಪ್ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಬಿಸ್ನೆಸ್ ಆಡಿಟ್ ಆಗಿರುವಂತ ರೆಕಾರ್ಡ್ಸ್ ಬೇಕು. ಅದು ಲೇಟೆಸ್ಟ್ 3 years ಬೇಕು. ಸೊ ಇದು ಮಿನಿಮಮ್ ಕಂಪಲ್ಸರಿ. ಸೊ ಇಷ್ಟಂತೂ ಕೊಡ್ಲೇಬೇಕು. ಇದ್ರ ಮೇಲೆ ಮೆಡಿಕಲ್ ಅಂಡ್ ರೇಟಿಂಗ್ ಇರುತ್ತೆ. ಮೆಡಿಕಲ್ ಗ್ರೌಂಡ್ಸ್ ಅಲ್ಲಿ ಪಾಲಿಸಿನ ಇಶ್ಯೂ ಮಾಡ್ತಾರೆ. ಪಾಲಿಸಿ ಪ್ರೀಮಿಯಂ ಕೂಡ ಮೆಡಿಕಲ್ ಬೇಸಿಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತ ವಿಷಯ ಏನು ಅಂತಂದ್ರೆ, ಈ ಇನ್ಕಮ್ ಪ್ರೂಫ್ಸ್ ಏನಿದೆ ಕಂಪಲ್ಸರಿ, ಮಸ್ಟ್ ಅಂಡ್ ಶುಡ್. ಹಾಗಿದ್ರೆ ನಮ್ಮ ಇಂಡಿಯಾದಲ್ಲಿ 143 ಕೋಟಿ ಇರುವಂತ ಜಾಗದಲ್ಲಿ ಎಷ್ಟು ಜನ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ? ಔಟ್ ಆಫ್ 136 crores, just over 8 crore taxpayers including individual corporate were recorded during the fiscal year 2019. 2019-20 8 ಕೋಟಿಯಷ್ಟು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅಂತ ಪಾರ್ಲಿಮೆಂಟ್ ಇನ್ಫಾರ್ಮ್ ಮಾಡಿದೆ, ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಡಿಸ್ಕ್ಲೋಸ್ ಮಾಡಿದ್ದಾರೆ. ಸೊ ಲೇಟೆಸ್ಟ್ ಕೂಡ ಮೋರ್ ದ್ಯಾನ್ 8 crores ಫೈಲ್ ಆಗಿದೆ ಅಂತ ಹೇಳ್ತಾರೆ. ಸೊ 143 ಕೋಟಿ ಇರುವಂತ ಪಾಪ್ಯುಲೇಷನ್ ಅಲ್ಲಿ 43 ಕೋಟಿ ಪಾಪ್ಯುಲೇಷನ್ ನ ತೆಗೆದ್ರೆ ಉಳಿದಂತ 93 ಕೋಟಿಯಲ್ಲಿ ಫೈಲ್ ಮಾಡ್ತಾ ಇರೋಂಥದ್ದು 8 ಕೋಟಿ ಜನ. ಮೇ ಬಿ 9 ಕೋಟಿ ತಗೊಳ್ತೀನಿ ಅಂದ್ರೂ ತಗೊಳ್ಳಿ. ಸೊ 93 ಕೋಟಿಲಿ 9 ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಿದ್ದಾರೆ ಅಂತಂದ್ರೆ ಅದರಲ್ಲಿ ಸೀನಿಯರ್ ಸಿಟಿಜನ್ಸ್ ಇರ್ಬೋದು, ಮಿಡ್ಲ್ ಕ್ಲಾಸ್ ಅವರು ಇದ್ದೇ ಇರ್ತಾರೆ, ಸೊ ಮಿಡ್ಲ್ ಏಜ್ ಅವರು ಕೂಡ ಇದ್ದೇ ಇರ್ತಾರೆ. ಸೊ ಮೇ ಬಿ 8 to 10% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಅಲ್ಲ, ಎಲಿಜಿಬಲ್ ಪಾಪ್ಯುಲೇಷನ್. ಸೊ ಆ ವಿಷಯಕ್ಕೆ ಅಂತ ಬಂದ್ರೆ ಟರ್ಮ್ ಇನ್ಶೂರೆನ್ಸ್ ಅಬೌವ್ 18 years ಕೊಡೋದು. ಓಕೆ. ಸೊ ಆ ವಿಷಯಕ್ಕೆ ಅಂತ ಬಂದ್ರೆ 8 to 10% ಅಷ್ಟೇ ಜನಕ್ಕೆ ಮಾತ್ರ ಟರ್ಮ್ ಇನ್ಶೂರೆನ್ಸ್ ನ ಕೊಡ್ಲಿಕ್ಕಾಗತ್ತಾ? ಇನ್ಕಮ್ ಪ್ರೂಫ್ ಇಲ್ಲ ಅಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಕೊಡೋದಿಲ್ಲ. ಸೊ ಕೇಳ್ತಾ ಇರೋಂಥ ITRs ಏನಿದೆ ಅದನ್ನ ಪ್ರೊವೈಡ್ ಮಾಡಬೇಕು ಅಂತಂದ್ರೆ ಯು ಶುಡ್ ಫೈಲ್ ದ ITRs. ಸೊ ಈ ರೆಕಾರ್ಡ್ ಹೇಳೋ ಪ್ರಕಾರ ಹೋದ್ರೆ 9 ಕೋಟಿಯಷ್ಟು ಜನ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಿದ್ದಾರೆ ಅಂತಂದ್ರೆ ಉಳಿದವರಿಗೆಲ್ಲ ಯಾವ ಇನ್ಶೂರೆನ್ಸ್ ಕೊಡಬೇಕು? ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಗೆ ಇನ್ಕಮ್ ಪ್ರೂಫ್ ಕೊಡದೇ ಇದ್ರೆ ಇನ್ಶೂರೆನ್ಸ್ ಕಂಪನೀಸ್ ಟರ್ಮ್ ಇನ್ಶೂರೆನ್ಸ್ ಇಶ್ಯೂ ಮಾಡ್ತಾವ? ಅಥವಾ ಬೇರೆ ಏನ್ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿದ್ರೆ ಇನ್ಶೂರೆನ್ಸ್ ಕಂಪನಿಗಳು ಟರ್ಮ್ ಇನ್ಶೂರೆನ್ಸ್ ನ ಪ್ರೊವೈಡ್ ಮಾಡುತ್ತೆ? ಹಾಗೆ ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿರುವಂತವ್ರು ಕೂಡ ಎಷ್ಟು ಜನ 10 ಲಕ್ಷದ ಮೇಲೆ, 15 ಲಕ್ಷದ ಮೇಲೆ 30% ಸ್ಲ್ಯಾಬ್, 20% ಸ್ಲ್ಯಾಬ್ ಅಲ್ಲಿ ಇರ್ತಾರೆ?
ಸೊ ಮೋಸ್ಟ್ ಆಫ್ ಆಲ್ ಸ್ಯಾಲರಿ ಕ್ಲಾಸ್ ಅಲ್ಲಿ ಇರುವಂತವ್ರು 5 to 6 lakhs 10 lakhs ಈ ರೀತಿ ಡಿಕ್ಲೇರ್ ಮಾಡ್ತಾ ಹೋದ್ರೆ ಎಷ್ಟು ಟರ್ಮ್ ಇನ್ಶೂರೆನ್ಸ್ ಕವರೇಜ್ ನ ಬೈ ಮಾಡ್ಬೋದು, ಅವ್ರ ಕೆಪಾಸಿಟಿ ಏನಿದೆ, ಎಷ್ಟು ಟರ್ಮ್ ಇನ್ಶೂರೆನ್ಸ್ ನ ಇನ್ಶೂರೆನ್ಸ್ ಕಂಪನೀಸ್ ಟ್ಯಾಕ್ಸ್ ಪೇಯರ್ಸ್ಗೆ ಆಫರ್ ಮಾಡ್ಬೋದು. ಸೊ ಫೈನಾನ್ಷಿಯಲ್ ಅಂಡರ್ ಪ್ರಕಾರ ಹೋದ್ರೆ ಫೈನಾನ್ಷಿಯಲ್ ಸ್ಟ್ಯಾಂಡರ್ಡ್ಸ್ ಅಂತ ತಗೊಂಡ್ರೆ 35 years ಒಳಗಡೆ ಇರುವಂತ ಒಬ್ಬ ಇಂಡಿವಿಜುವಲ್ಗೆ 30 times ಅಷ್ಟು ಅಥವಾ 35 times ಅಷ್ಟು ಕವರೇಜ್ ಕೊಡ್ತೀನಿ ಅಂತಂದ್ರೂ ಕೂಡ ನೀವು 10 lakhs ಇನ್ಶೂರೆನ್ಸ್ ಇನ್ಕಮ್ ನ ಡಿಕ್ಲೇರ್ ಮಾಡಿದ್ರೆ ನಿಮ್ಗೆ 3.5 ಕೋಟಿಯಷ್ಟು ಇನ್ಶೂರೆನ್ಸ್ ಕವರೇಜ್ ಕೊಡ್ಬೋದು. ಹಾಗಿದ್ರೆ ಆತನ HLV 3.5 ಕೋಟಿ ಅಷ್ಟೇನಾ? ಹ್ಯೂಮನ್ ಲೈಫ್ ವ್ಯಾಲ್ಯೂ ಕಂಪ್ಲೀಟ್ ಆಗಿ ಆಗುತ್ತಾ? ಅಡಿಕ್ವೇಟ್ ಇನ್ಶೂರೆನ್ಸ್ ನ ಈ ಇನ್ಕಮ್ ಬೇಸಿಸ್ ಮೇಲೆನೆ 35 times ಅಷ್ಟೇ ಕೊಡ್ಲಿಕ್ಕೆ ಆಗತ್ತಾ ಅಥವಾ ಬೇರೆ ಆಸ್ಪೆಕ್ಟ್ಸ್ ಏನಾದ್ರು ಇದೆಯಾ? ಎಸ್. ಸೊ ಇವೆಲ್ಲ ಪ್ರಶ್ನೆ ಕಾಡುತ್ತೆ. ಹಾಗೆ ಈ 9 ಕೋಟಿ ಬಿಟ್ಟು ಉಳಿದಿರುವಂತ 80 ಕೋಟಿ ಜನಕ್ಕೆ ಇನ್ಶೂರೆನ್ಸ್ ಕೊಡೋದು ಹೇಗೆ, ಯಾವ ಪ್ಲಾನ್ ಕೊಡಬೇಕು? ಸೊ ನೀವೇ ಯೋಚನೆ ಮಾಡಿ. ಸೊ ಹಾಗಾಗಿ ಹೇಳ್ತಾ ಇರೋಂಥ ಸ್ಟೇಟ್ಮೆಂಟ್ ಏನಿದೆ, ಬೈ ಟರ್ಮ್ ಇನ್ಶೂರೆನ್ಸ್, ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್ಸ್, ಡೋಂಟ್ ಬೈ ಅದರ್ ಪ್ರಾಡಕ್ಟ್ಸ್, ಅದರ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಅಂತಂದ್ರೆ ಏನ್ ಮಾಡ್ಬೇಕು, ರೈಟ್? ಸೊ ಈ ಅಲ್ಲದೆ ನೀವು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿನ ಕೇವಲ ಚೀಪ್ ರೇಟಲ್ಲಿ ಸಿಗ್ತದೆ, ಕಡಿಮೆ ರೇಟಲ್ಲಿ ಸಿಗ್ತಿದೆ ಅಂತ ನೀವು ಇನ್ಶೂರೆನ್ಸ್ ನ ಬೈ ಮಾಡ್ತಿದ್ರ ಅಂತಂದ್ರೆ ಆ ಕಂಪ್ನಿಯ ಕ್ಲೈಮ್ ಸೆಟ್ಲ್ಮೆಂಟ್ ರೇಷಿಯೋ ಏನಿದೆ, ಪರ್ಫಾರ್ಮೆನ್ಸ್ ಏನಿದೆ, ಅದನ್ನು ಕೂಡ ಹಿಂದಿನ ಚಾರ್ಟ್ ಅಲ್ಲಿ ಆಸ್ ಪರ್ ದ IRDA ಸೋರ್ಸ್ ಪ್ರಕಾರ ನಾನು ಅಟ್ಯಾಚ್ ಮಾಡಿದ್ದೀನಿ. ಸೊ ನೋಡೋದಾದ್ರೆ ಇರುವಂತ 24-25 ಕಂಪ್ನಿಗಳು ಮತ್ತೆ LIC ಎಲ್ಲಾನು ಒಟ್ಟಿಗೆ ಸೇರಿ ಟೋಟಲ್ ನಂಬರ್ ಆಫ್ ಕ್ಲೈಮ್ಸ್ ನ ಸೆಟ್ ಮಾಡಿರುವಂತದ್ದು ಸೊ ಟೋಟಲ್ ಕ್ಲೈಮ್ ನ ಸೆಟ್ಲ್ ಮಾಡಿರುವಂತ ಅಮೌಂಟ್ ಏನಿದೆ ಅದು ತೋರಿಸ್ತಾ ಇದೆ. ಸೊ ಇದ್ರ ಪ್ರಕಾರ ಹೋಗೋದಾದ್ರೆ ಪ್ರೈವೇಟ್ ಸೆಕ್ಟರು 1,54,947 ಕ್ಲೈಮ್ಸ್ ನ ಸೆಟ್ಲ್ ಮಾಡಿದ್ರೆ LIC ಏನಿದೆ 92,22,007 ಕ್ಲೈಮ್ಸ್ ಅನ್ನ ಸೆಟ್ಲ್ ಮಾಡುತ್ತೆ. ಸೊ ಕ್ಲೈಮ್ ಸೆಟ್ಲ್ಮೆಂಟ್ ರೇಷಿಯೋ ಕೂಡ ನಿಮಗೆ ಚಾರ್ಟ್ ಅಲ್ಲಿ ಸಿಗ್ತಿದೆ, ಗಮನಿಸಬಹುದು. ಇದರಿಂದ ನಿಮಗೆ ಹೆಲ್ಪ್ ಆಗುವಂತದ್ದು ಏನಪ್ಪಾ ಅಂತಂದ್ರೆ ಬಜಾಜ್ ಕ್ಯಾಪಿಟಲ್ ನ MD ಹೇಳೋ ರೀತಿ ಅವ್ರ ಸ್ಟೇಟ್ಮೆಂಟ್ ಪ್ರಕಾರ ತಗೊಳ್ಳೋದಾದ್ರೆ ಮಿಸ್ಟರ್ ಸಂಜೀವ್ ಬಜಾಜ್ ಹೇಳೋದಾದ್ರೆ, ಸೊ ಟರ್ಮ್ ಇನ್ಶೂರೆನ್ಸ್ ನ ಬೈ ಮಾಡ್ಬೇಕಾದ್ರೆ ಕ್ಲೈಮ್ ಸೆಟ್ಲ್ಮೆಂಟ್ ರೇಷಿಯೋ ಹೆಲ್ಪ್ ಮಾಡುತ್ತೆ ಯಾವ ಇನ್ಶೂರೆನ್ಸ್ ಕಂಪ್ನಿಲಿ ಟರ್ಮ್ ಇನ್ಶೂರೆನ್ಸ್ ನ ಬೈ ಮಾಡಬೇಕು ಅಂತ. ಸೊ ಅದರಿಂದ ಆಗ ಬೆನಿಫಿಟ್ ಏನು, ಡಿಸಿಷನ್ ತಗೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಆಗಂತ ಬಂದಾಗ LIC alone has settled 9.22 lakh claims during 2022-23. Meanwhile, the private insurance companies has paid 1.5 lakh claims. 24-25 ಕಂಪನಿಗಳು ಅಷ್ಟು ಸೇರಿ 1.5 ಲಕ್ಷ ಅಷ್ಟು ಕ್ಲೈಮ್ಸ್ ನ ಸೆಟಲ್ ಮಾಡಿದ್ರೆ LIC ಆಫ್ ಇಂಡಿಯಾ ಒಂದೇ 9.22 lakhs ನಂಬರ್ ಆಫ್ ಕ್ಲೈಮ್ಸ್ ನ ಸೆಟಲ್ ಮಾಡುತ್ತೆ. ಸೊ ಆಗಿದ್ರೆ ನೀವೇ ಡಿಸೈಡ್ ಮಾಡಿ ಟರ್ಮ್ ಇನ್ಶೂರೆನ್ಸ್ ಬೈ ಮಾಡೋದಾದ್ರೆ ಎಲ್ಲಿ ಬೈ ಮಾಡಬೇಕು, ಹೇಗೆ ಬೈ ಮಾಡಬೇಕು, ಮತ್ತೆ ಆಗ್ಲೇ ಕೇಳಿರುವಂತ ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಉತ್ತರ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಹಾಕಿ. ಹಾಗೆ ಬರೀ ಟರ್ಮ್ ಇನ್ಶೂರೆನ್ಸ್, ಕೇವಲ ಟರ್ಮ್ ಇನ್ಶೂರೆನ್ಸ್ ಒಂದೇ ಸಾಕ ಅರ್ನ್ ಮಾಡುವಂತ ಮನುಷ್ಯನಿಗೆ? ಆತನಿಗೆ ಬೇಕಾಗಿರುವಂತ ಕಂಪ್ಲೀಟ್ ಫೈನಾನ್ಷಿಯಲ್ ಪ್ರೊಟೆಕ್ಷನ್ಸ್ ಏನಿದೆ ಕೇವಲ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಸಿಗುತ್ತಾ? ಅದಲ್ಲದೆ ಆತನ ಉಳಿದ ಗೋಲ್ಸ್ ಏನಿದೆ, ರಿಟೈರ್ಮೆಂಟ್ ಆಗ್ಬೋದು, ಚೈಲ್ಡ್ ಎಜುಕೇಶನ್ ಆಗ್ಬೋದು, ಚೈಲ್ಡ್ ಮ್ಯಾರೇಜ್ ಆಗ್ಬೋದು, ಮೇ ಬಿ ಇನ್ ಬಿಟ್ವೀನ್ ಅಲ್ಲಿ ಬರುವಂತ ಕಮಿಟ್ಮೆಂಟ್ಸ್ ಏನಿದೆ, ಆ ಎಲ್ಲ ನೀಡ್ಸ್ ಫುಲ್ಫಿಲ್ ಮಾಡ್ಲಿಕ್ಕೆ ಕೇವಲ ಟರ್ಮ್ ಪ್ಲಾನ್ ಒಂದೇ ಸಾಕಾಗತ್ತಾ ಅಥವಾ ಬೇರೆ ರೆಗ್ಯುಲರ್ ಪ್ಲಾನ್ಸ್ ಕೂಡ ಬೇಕಾಗತ್ತಾ? ರಿಟೈರ್ಮೆಂಟ್ ಪ್ಲಾನ್ಸ್ ಬೇಕಾಗತ್ತಾ? ಚಿಲ್ಡ್ರನ್ ಪ್ರೊಟೆಕ್ಷನ್ ಪ್ಲಾನ್ಸ್ ಬೇಕಾಗತ್ತಾ? ಲಯಬಿಲಿಟಿ ಪ್ರೊಟೆಕ್ಷನ್ ಪ್ಲಾನ್ಸ್ ಏನಿದೆ ಅದು ಬೇಕಾಗತ್ತಾ? ಎಸ್ಟೇಟ್ ಕ್ರಿಯೇಷನ್ ಪ್ಲಾನ್ಸ್ ಏನಿದೆ ಅದು ಬೇಕಾಗತ್ತಾ ಅಂತ ಯೋಚನೆ ಮಾಡಿ. ಪ್ರಶ್ನೆ ನಿಮ್ಗೆ ಬಿಡ್ತೀನಿ. ಸೊ ಎಕ್ಸ್ಪರ್ಟ್ ಅಡ್ವೈಸ್ ಸಿಗುವಂತ ಪ್ರಕಾರ ಹೇಳೋದಾದ್ರೆ ಓನ್ಲಿ ಟರ್ಮ್ ಇನ್ಶೂರೆನ್ಸ್ ನ ಕೊಂಡ್ಕೊಳ್ಳಿ, ಉಳಿದಿದ್ದ ಅಮೌಂಟ್ ನ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ ಅಂತ ಹೇಳ್ತಿದೆ. ಸೊ ಇದು ಟರ್ಮ್ ಇನ್ಶೂರೆನ್ಸ್ ಕತೆ ಆದ್ರೆ ಮ್ಯೂಚುವಲ್ ಫಂಡ್ ಗೆ ಸಂಬಂಧಪಟ್ಟಂತ ಕತೆಗೆ, ಮ್ಯೂಚುವಲ್ ಫಂಡ್ ಗೆ ಸಂಬಂಧಪಟ್ಟಂತ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇರಿ. ಸೊ ಇಲ್ಲಿ ತನಕ ಕೊಟ್ಟ ಇನ್ಫಾರ್ಮೇಶನ್ಸ್ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಫಸ್ಟ್ ಟೈಮ್ ಬಂದೇನೋ ನೀವು ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಟಿಫಿಕೇಶನ್ ಬೆಲ್ ನ ಕ್ಲಿಕ್ ಮಾಡೋದ್ರ ಜೊತೆಲಿ
ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಹಾಗೆ ಉಳಿದಿರುವಂತ ಪ್ರಶ್ನೆ ಏನಿದೆ, ಈ ಟರ್ಮ್ ಇನ್ಶೂರೆನ್ಸ್ NF ಅಂತ ಏನಿದೆ, ಟರ್ಮ್ ಇನ್ಶೂರೆನ್ಸ್ ಅಷ್ಟೇ ಸಾಕು ಅಂತ ಇರುವಂತ ಪ್ರಶ್ನೆಗೆ ಉತ್ತರ ನಿಮ್ ಕಡೆ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ. ಹಾಗೆ ನಿಮ್ಮ ಅಭಿಪ್ರಾಯಗಳೇನಿದೆ ಆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ತೀರ ಅಂತ ಅನ್ಕೊಳ್ತೀನಿ. ಇದೊಂದು ನನ್ನ ಸಣ್ಣ ಪ್ರಯತ್ನ. ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅಷ್ಟೇ ಸಾಕಾಗತ್ತಾ ಅಥವಾ ಬೇರೆ ಗೋಲ್ಸ್ ನ ಫುಲ್ಫಿಲ್ ಮಾಡಿಕ್ಕೆ ಬೇರೆ ಪ್ರಾಡಕ್ಟ್ಸ್ ಬೇಕು ಅಂತ ಅರ್ಥ ಮಾಡಿಸುವಂತ ಒಂದು ಸಣ್ಣ ಪ್ರಯತ್ನ. ಹಾಗೆ ಕಂಪನಿ ವಿಷಯಕ್ಕೆ ಬಂದಾಗ ಕೂಡ ನಿರ್ಧಾರ ತಗೊಳ್ಳಿ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಪೂರ್ತಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.